ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಚಳ್ಳಕೆರೆ ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಹೇಗಿದೆ ಗೊತ್ತಾ? ಬನ್ನಿ ಸ್ನೇಹಿತರೆ, ಒಂದು ರೌಂಡ್ ಹೋಗಿ ಬರೋಣ. ಜನ ಜಾತ್ರೆ ಆಗಿದ್ದಾರೆ ನಮ್ಮ ಚಳ್ಳಕೆರೆ. ಹೇಗಿದೆ ಗೊತ್ತಾ? ಇದು ಚಳ್ಳಕೆರೆಯ ಪದವಿ ಪೂರ್ವ ಡಿಗ್ರಿ ಕಾಲೇಜ್. ಅಲ್ಲಿಂದ ಸೀದಾ ಬಂದು ಟಿ ವಿ ಸರ್ಕಲ್, ಅಲ್ಲಿಂದ ಅರಿಕಾಸ್ ಹೋಟ್ಲು, ವಾಲ್ಮೀಕಿ ಸರ್ಕಲ್ ಬಂತು. ನೆಕ್ಸ್ಟ್ ಏನು ಬಂತು? ರೋಡ್ ಬಂತು. ರೋಡಲ್ಲಿ ಹೋಗ್ತಾ ಇದ್ದೀನಿ. ಆಮೇಲೆ ಬಿಸಿನೀರಿನ ಬುದ್ಧ ಶಾಲಾ ಆವರಣ ಬಂತು. ಆ ನಂತರ ಏನು ಬಂತು ಗೊತ್ತಾ? ರೋಡಲ್ಲಿ ವೆಹಿಕಲ್ಸ್ ಬಂತು. ನೋಡಿ ಹೋಯ್ತು, ಹಂಗೆ ಹೋಗ್ತಾ ಇದ್ದೆ ಝೂಮ್ ಹಾಕ್ಕೊಂಡು. ಆಮೇಲೆ ಯಾವುದು ಸ್ಕೂಲು? ಇದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ರಸ್ತೆ ಸರ್ಕಲ್. ಅಲ್ಲಿಂದ ಹೋದೆ. SR ಕಾಂಪ್ಲೆಕ್ಸ್ ಬಂತು ಗುರು. ಮುಂದೆ ಯಾರೋ ಜೋರಾಗಿ ಹೋಗ್ತಾ ನೋಡಿ ಗುರು, ನನಗೇನು ಸ್ಪೀಡಾಗಿ. ನಾನು ಸುಮ್ಮನೆ ಸೈಲೆಂಟಾಗಿ ಹೋದೆ. ಈ ಬಸ್ ಸ್ಟಾಪ್ ಎಂಟ್ರಿ ಆಯಿತು, ಪ್ರೈವೇಟ್ ಬಸ್ ಸ್ಟಾಪು. ಆ ಕಡೆ ಈ ಕಡೆ ನೋಡ್ತೀನಿ ಗುರು, ಏನು ಗುರು, ಜನ ಜಾತ್ರೆ ಆಗಿದ್ದಾರೆ. ಈ ಜಾತ್ರೆನ ಹಬ್ಬನ ಅಂತ ಒಂದು ಗೊತ್ತಾಗ್ತಾನೆ ಇಲ್ಲ. ಯಾಕೆ ಗುರು ಹಂಗೆ ಹೇಳ್ತಿದ್ದೀರಾ? ಜಾತ್ರೆನ ಹಬ್ಬನ? ಹಬ್ಬ ಗುರು, ಯುಗಾದಿ ಹಬ್ಬ ಅಂದ್ರೇ ಹೀಗೆ ಗುರು ಇರೋದು. ವರ್ಷಕ್ಕೊಂದ್ಸರಿ ಹಬ್ಬ, ಯುಗಾದಿ ಹಬ್ಬ, ಸಂಭ್ರಮ ಸಡಗರ. ಹೇಗಿರೋದು ಗೊತ್ತಾ? ಹಳ್ಳಿ ಜನ ಅಂತರೂ ತುಂಬ ಖುಷಿಯಿಂದ ಬಂದು ವ್ಯಾಪಾರ ಮಾಡ್ತಿದ್ದಾರೆ. ಹಾಗೆ ಸಂತೋಷದಿಂದ ಹಬ್ಬನೂ ಆಚರಣೆ ಮಾಡ್ತಿದ್ದಾರೆ. ನೋಡಿ ಇಲ್ಲೆಲ್ಲ ಹೇಗಿದೆ ಗೊತ್ತಾ ವಾತಾವರಣ? ನೀವೇ ನೋಡಿ. ಆಟೋದಲ್ಲಿ ಬರೋರು ಆಟೋಗೆ ಬರ್ತಾರೆ, ನಡ್ಕೊಂಬರ್ತಾರೆ, ಬೈಕಲ್ಲಿ ಬರೋರು ಬೈಕಲ್ಲಿ ಬರ್ತಾರೆ. ಸ್ಟೈಲಾಗಿ ಬರೋರು ಸ್ಟೈಲಾಗಿ ಬರ್ತಾರೆ. ನೋಡಿ ಬಂದ ಯಾರೋ ಒಬ್ಬನು. ಇಲ್ಲಿ ನೋಡಿರಿ, ಬೇವಿನ ಎಲೆ ಮತ್ತು ಮಾವಿನ ಸೊಪ್ಪು ಎರಡೂ ಕೂಡ ಹಳ್ಳಿ ಜನ ತಂದು ಸಡಗರದಿಂದ ಮಾಡ್ತಾರೆ. ಆ ಮಗು ನೋಡಿ ಹೆಂಗೆ ನೋಡ್ತಿದ್ದೆ. ಇಲ್ಲಿ ತೆಂಗಿನಕಾಯಿ ಮತ್ತು ದಾರಗಳು, ಹಾಗೂ ಆ ಹುಡುಗ ನೋಡಿ ಬೇವಿನ ಸೊಪ್ಪು ಕಡೆ ಚೆನ್ನಾಗಿ ಖುಷಿ ಕೊಡ್ತಾರೆ. ಲೈಕ್ ಕೊಡ್ತೇನೆ. ಇವ್ರು ನೋಡಿ ಖುಷಿಯಿಂದ ನಗ್ತವ್ರೆ ಪಾಪ. ಬಾಗುರು ತಗೋ ಅಂತ ಹೇಳ್ತವ್ರೆ ಪಾಪ. ಯಾರು ತೊಗೊತಾನೇ ಇಲ್ಲ. ಆದರೂ ಕೂಡ ಕಷ್ಟ ಬಿಸಿಲಲ್ಲಿ ವ್ಯಾಪಾರ ಮಾಡ್ತವನೆ. ನೋಡಿ ಅಲ್ಲೆಲ್ಲ ಹೆಂಗೆ ತೊಗೊತಿದ್ದಾರೆ. ಇದು ನಮ್ಮ ನೆಹರು ಸರ್ಕಲ್ ಚಳ್ಳಕೆರೆಯಲ್ಲಿ. ಹಾಗೆ ಝೂಮ್ ಹಾಕೊಂಡು ರೌಂಡ್ ಹಾಕಿ ನೋಡಿ. ಈಗ ರೌಂಡ್ ಹಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ರೌಂಡ್ ಹಾಕೊಂಡು ಮತ್ತೆ ತೋರಿಸ್ತೀನಿ ವೀಡಿಯೋ ನಿಮಗೆ. ಅಲ್ಲಿ ನೋಡಿ ಹೆಂಗೆ ಮಾಡ್ತಾರೆ, ನಡ್ಕೊಂಡು ಹೋಗ್ತಾರೆ ಯಾರೋ ಒಬ್ಬರಲ್ಲಿ. ಹಾಗೆ ಹೋಗ್ತಾ ಝೂಮ್ ಹಾಕಿ ನೋಡ ನನಗೆ ಸ್ವಲ್ಪ. ಈಗ ಹಣ್ಣಿನ ಅಂಗಡಿ. ಇಲ್ಲಿ ಹಣ್ಣು ಮತ್ತು ಹೂವುಗಳು ಎರಡೂ ಅಕ್ಕಪಕ್ಕ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಯುಗಾದಿ ಹಬ್ಬ ಅಂದರೆ ಹೀಗೇನೆ, ಫುಲ್ಲು ಜನ ಯಾವಾಗಲೂ ಇದ್ದೇ ಇರ್ತಾರೆ. ಯಾಕೆ ಇರ್ತಾರೆ ಹೇಳ್ರಿ? ಹಬ್ಬ ಕಣ್ರಿ, ಹಬ್ಬ ಅದು. ನೋಡಿರಿ ನೇರು ಸರ್ಕಲ್ ರೌಂಡ್ ಹಾಕ್ಕೊಂಡು ಮತ್ತೆ ನಾನು ಗಾಡಿ ತಿರುಗಿಸ್ದೆ. ಯಾವ ಕಡೆ ತಿರುಗಿಸ್ದೆ ನಾ ಹೇಳಲ್ಲಪ್ಪ, ನೀವೇ ನೋಡಿ. ಬೆಂಗಳೂರು ರೋಡ್ ಕಡೆ ಹೋಗ್ತಾಯಿದ್ದೀನಿ ಈಗ. ಅಲ್ಲಿ ಹೇಗಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ತುಂಬ ಜನ ಶಾಮಿಲ್ ಹಾಕ್ಕೊಂಡು ಬಾಳೆಹಣ್ಣು ಹಾಗೂ ಹೂವುಗಳು. ನೋಡಿ ಬಾಳೆಹಣ್ಣು ಇಷ್ಟು ಸೂಪರಾಗಿ ಚಪ್ರ ಹಾಕ್ಕೊಂಡು ಹೆಂಗೆ ಮಾಡ್ತವ್ರೆ. ಇಲ್ಲಿ ನೋಡಿ ಹೂವು ಹೆಂಗೆ ಮಾಡ್ತಿದ್ದಾರೆ. ನೋಡಿ ನೀವೇ ನೋಡಿ. ಸುಮ್ಮನೆ ಎಲ್ಲ ಹಬ್ಬ ಅಂದರೆ ಕಷ್ಟ ಸುಖ ಎಲ್ಲ ಸೇರಿ ಹಂಗೆಲ್ಲ ಖುಷಿಯಿಂದ ಆಚರಣೆ ಮಾಡ್ತಾರೆ. ಹಾಯ್ ಅಂತ ಹೋದ ನಮ್ಮ ಅಣ್ಣ. ಇಲ್ಲಿ ಬಾಳೆಹಣ್ಣು ತಾತ ನೋಡಿ ನಿಂತ ಸ್ಟೈಲಾಗಿ. ಇದೇ ಥರ ಚಳ್ಳಕೆರೆ ಅಂದರೆ ಹಬ್ಬನೇ ಹೀಗೆ ಖುಷಿಯಿಂದ ಮಾಡುವಂಥ ಹಬ್ಬಗಳೇ ಈ ನಮ್ಮ ಯುಗಾದಿ ಹಬ್ಬ. ನನ್ನ ಜೊತೆ ಫ್ರೆಂಡ್ಸ್ ಸಿಗ್ಬಿಟ್ಟು ಸೆಲ್ಫಿ ಕೊಟ್ಟರು ಸ್ಟೈಲಾಗಿ. ಅವರು ಕೂಡ ಹೂವು ತಗೊಂಡ್ರು ಹಬ್ಬ ಆಚರಣೆ ಮಾಡ್ತಿದ್ದಾರೆ. ನಾವು ನೋಡಿ ಎಲ್ಲ ಹಬ್ಬ ಬಿಟ್ಬಿಟ್ಟು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ವಿ. ಇದೇ ರೀತಿ ಯಾವಾಗಲೂ ವೀಡಿಯೋ ಮಾಡ್ತಾಯಿರ್ತೀನಿ. ಯಾಕೆ? ಯಾರಿಗೋಸ್ಕರ? ನಮ್ಮ ಜನಕ್ಕೋಸ್ಕರ. ಹಬ್ಬಗಳು ಅಂದರೆ ಹೇಗಿರುತ್ತೆ? ಕೆಲವರು ಹಬ್ಬಗಳು ಆಚರಣೆ ಮಾಡ್ತಾರೆ, ನಾವು ಆಚರಣೆ ಮಾಡ್ತೀವಿ. ಇದೇ ರೀತಿ ಒಂದು ಮೆಮೊರೀಸ್ ಇರಲಿ ಅಂತ, ನಿಮ್ಮೆಲ್ರಿಗೂ ಖುಷಿ ಕೊಡಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಮಾಡ್ತೀನಿ ಅಂದರೆ, ಯಾವಾಗಾದರೂ ನೋಡ್ತಾ ವಿಡಿಯೋ, ಇದು ಯುಗಾದಿ ಹಬ್ಬದ ಸಂಭ್ರಮ ಇತ್ತಲ್ಲ, ನಾವು ವಿಡಿಯೋ ಮಾಡಿದ್ವಲ್ಲ, ತುಂಬ ಚೆನ್ನಾಗಿತ್ತಲ್ಲ, ಅಷ್ಟೊಂದು ಟ್ರಾಫಿಕ್ ಇತ್ತು, ತುಂಬ ಜನ ಇದ್ದರು, ಹಾಗೆ ಖುಷಿಯಿಂದ ಮಾಡಿದ್ವಲ್ಲ, ಸೂಪರಪ್ಪ ಅಂತ ನಾವು ಫ್ರೆಂಡ್ಸ್ಗೂ ಹೇಳ್ಬೋದು, ಎಲ್ರಿಗೂ ಹೇಳ್ಬೋದು. ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಅಲ್ವಾ? ಹಬ್ಬ ಅಂದರೆ ಹೀಗೆ ಅಲ್ವಾ? ನೋಡಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಹಬ್ಬನ ಆಚರಣೆ ಮಾಡ್ತಿದ್ದಾರೆ ಅವರು ಪಾಪ. ಹೂವು ಮಾರೋದು, ಕಾಯಿ ಮಾರೋರು. ಈಗ ದೇವಸ್ಥಾನಕ್ಕೆ ಮತ್ತೆ ಎಂಟ್ರಿ ಕೊಟ್ಟು ಅಲ್ಲಿಂದ ಮತ್ತೆ ರಿಟರ್ನು ಸರ್ಕಲ್ ಕಡೆಗೆ ಪ್ರಯಾಣ ಬಿಟ್ಟೆ. ನಮಗಿನ್ನ ಜೋರಾಗಿ ಮುಂದೆ ಯಾರು ಹೋಗಲ್ಲ ಅಂದ್ಕೊಂಡೆ. ಆದರೂ ಹೋದ್ರು ಗುರು ಹೋಗ್ಬಿಟ್ರು. ನೋಡಿ ಗುರು, ನಮಗಿನ್ನ ಸ್ಪೀಡಾಗಿ ಯಾರು ಹೋಗಲ್ಲ ಅಂದ್ಕೊಂಡೆ, ಆದರೂ ಹೋಗ್ತಾರೆ.
ನೋಡು ಹೆಂಗೆ ಹೋಗ್ತಾರೆ ನೋಡಿ. ಹೋಗ್ಲಿ 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 ಹೋಗ್ಲಿ, ತುಂಬ ಅರ್ಜೆಂಟ್ ಇರೋ ಕಾಪ ಎಲ್ಲ ಹೋಗ್ತಾರೆ. ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ. ನೆಕ್ಸ್ಟ್ ಏನು ಮಾಡೋಣ, ಹಿಂಗೆ ನಮ್ಮ ಝೂಮ್ ಹಾಕೋಣ. ನಾವು ಬರ್ತೀವಿ ಅವಾಗ. ನಾವು ಬಂದು ಒಂದು 2-3 ಡೈಲಾಗ್ ಹೇಳ್ಕೊಂಡು, ಏನು ಗುರು ಹೆಂಗಿದೆಯಾ ಹಬ್ಬ ಜೋರ, ಇದಾಗಿರೋ ಮಾಮೂಲೆ ದುಡ್ಡುಗಳಿಲ್ಲ ಸ್ಯಾಲ್ರಿಗಳಿಲ್ಲ ಅಂದ್ಕೊಂಡು ಮನೆ ಕಡೆ ಜಂಪ್ ಆದೆ. ಬಾಯ್ ಬಾಯ್, ಟಾಟಾ, ಸಿ ಯು.